ಎಲ್ಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಮ್ಮ ಏರಿಯಾದಲ್ಲಿ ಇಟ್ಟಿದ್ದ ಗಣೇಶ ಸೆಲೆಬ್ರೇಷನ್ಸ್ ಹೆಂಗಾಯಿತು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಬೆಳಗ್ಗೆನೇ ಎಲ್ಲ ಅಕೃತ ವಯಸ್ಸು ಬಂದುಬಿಟ್ಟು ಎಲ್ಲ ರೆಡಿ ಮಾಡಿದರು ಪೂಜೆಗಾಗಲೇ. ಅವರೇ ಆ ಸೆಟಪ್ ಎಲ್ಲ ಮಾಡಿದರು. ಅದೆಲ್ಲ ಮುಗಿದ್ಮೇಲೆ ಪೂಜಾರಿ ಬಂದರು ಮತ್ತು ಇಡೀ ಏರಿಯಾದೆಲ್ಲರೂ ಕೂಡ ಬಂದಿದ್ದರು ಪೂಜೆಗೆ. ಎಲ್ಲರಿಗೂ ಮಂಗಳಾರತಿ ಕೊಟ್ಟರು ಮತ್ತು ಆರಾಧನೆ ಕೂಡ ಎಲ್ಲರ ಹೆಸರಲ್ಲೂ ಕೂಡ ಆರಾಧನೆ ಮಾಡಿ ಅರ್ಚನೆ ಮಾಡಿ ಕೊಟ್ಟರು ಆರಾಧನೆ ಟೈಮಲ್ಲಿ. ಅದಾದಮೇಲೆ ಏನಾಯಿತು, ಎಲ್ಲರಿಗೂ ಪ್ರಸಾದ ಕೊಟ್ಟರು. ಸ್ವಲ್ಪ ಕಲ್ಚರಲ್ ಪ್ರೋಗ್ರಾಮ್ಸ್ನ ಸ್ಟಾರ್ಟ್ ಮಾಡಿದ್ರು. ಚಿಕ್ಕ ಮಕ್ಕಳು ಮತ್ತು ಪಕ್ಕದ ಏರಿಯಾದವರು, ನಮ್ಮ ಏರಿಯಾ ಮಕ್ಕಳು, ಎಲ್ಲ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು ಮತ್ತು ಎಂಜಾಯ್ ಕೂಡ ಮಾಡಿದ್ರು. ಇದೆಲ್ಲ ಮುಗಿದ್ಮೇಲೆ ಸ್ವಲ್ಪ ಹೊತ್ತಾದಮೇಲೆ ಇನ್ನೇನು ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ಮುಗೀತು. ಮತ್ತೆ ಸ್ಟಾರ್ಟ್ ಮಾಡಿದ್ರು. ಏನಂತ ಗೊತ್ತಲ್ವಾ, ಗಣೇಶನ ಇಟ್ಟ ಮೇಲೆ ಅವನನ್ನು ಸಂಜೆ ವಿಸರ್ಜನೆ ಮಾಡಲೇಬೇಕಲ್ವ. ಹಂಗಾಗಿ ಗಣೇಶನ ಹಬ್ಬಕ್ಕೆ ಅವ್ರನ್ನ ವಿಸರ್ಜನೆ ಮಾಡಲಿಕ್ಕಂತ ಎಲ್ಲ ರೆಡಿ ಮಾಡ್ಕೊಂಡ್ರು. ನಮ್ಮ ಏರಿಯಾದವರೆಲ್ಲ ಈಚೆ ಬರೋದು ಮತ್ತು ಸೆಲೆಬ್ರೇಟ್ ಮಾಡೋದಂದರೆ ಇದು ಒಂದೇ ಹಬ್ಬ. ಇಲ್ಲಾಂದರೆ ಎಲ್ಲರೂ ಅವ್ರವ್ರ ಮನೇಲಿರ್ತಾರೆ. ಈ ಹಬ್ಬದಲ್ಲಿ ಮಾತ್ರ ಎಲ್ಲರೂ ಒಂದು ದಿನ ಪೂರ್ತಿ ಆ ರೋಡಲ್ಲೇ ಇರ್ತಾರೆ. ಮತ್ತು ಆಮೇಲೆ ಸೆಲೆಬ್ರೇಷನ್ ತುಂಬ ಜೋರಾಗಿ ಮಾಡ್ತಾರೆ. ಒಬ್ರಿಗೊಬ್ಬರು ಮಾತಾಡ್ತಾರೆ, ಖುಷಿಯಾಗಿರ್ತಾರೆ. ಎಲ್ಲ ಬ್ಯಾಂಗ್ಳೂರಲ್ಲಿ ಗೊತ್ತಲ್ವ, ಕೆಲಸ ಮನೆ ಅಂತ ಇರ್ತಾರೆ. ಅಂಥದ್ರಲ್ಲಿ ಈ ಒಂದೇ ಒಂದು ಗಣೇಶ ಸೆಲೆಬ್ರೇಷನ್ ಬಂತು ಅಂದರೆ ಸಾಕು, ಎಲ್ಲರೂ ಕೂಡ ಬಂದು ಕೈ ಜೋಡಿಸಿ ಎಲ್ಲ ಕೆಲಸಗಳು ಮಾಡ್ತಾರೆ. ಮತ್ತು ಆಮೇಲೆ ಚೆನ್ನಾಗೇ ಸೆಲೆಬ್ರೇಟ್ ಮಾಡ್ತಾರೆ, ಖುಷಿ ಪಡ್ತಾರೆ. ಯಾರ್ಯಾರು ಮುಖಗಳು ಕಾಣಿಸಲ್ವೋ ಎಲ್ಲರ ಮುಖನೂ ಅವತ್ತು ಕಾಣಿಸುತ್ತೆ. ಯಾಕಂದರೆ ಎಲ್ಲ ಬ್ಯುಸಿ ಇರ್ತಾರೆ. ಬಟ್ ಇದೊಂದು ಹಬ್ಬ ಬಂತು ಅಂದರೆ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ನೋಡಿ, ಎಲ್ಲ ಎಷ್ಟು ಖುಷಿಯಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಇದೇ ಥರ ಎಲ್ಲ ಗಂಡ ಹೆಂಡ್ತಿ ಸಪೋರ್ಟಿವ್ ಆಗಿರಬೇಕು. ನೋಡಿ, ಹೆಂಡ್ತಿ ಗಂಡ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ. ಇಂಥ ಸಪೋರ್ಟಿವ್ ಗಂಡನೇ ಎಲ್ಲರಿಗೂ ಸಿಗಲಿ. ಹುಡುಗಿರು ಎಲ್ಲರೂ ಇಂಡಿಪೆಂಡೆಂಟಾಗಿರಬೇಕು. ಯಾವುದೇ ಕಾರಣಕ್ಕೂ ಹುಡುಗಿರು ಯಾಕೆ ಡ್ಯಾನ್ಸ್ ಮಾಡಬೇಕು ಅದೆಲ್ಲ ಇಲ್ಲ. ಅವರಷ್ಟಕ್ಕೆ ಅವರು ಎಂಜಾಯ್ ಮಾಡ್ತಿದ್ದಾರೆ. ಎಲ್ಲ ಕಾರ್ಪೊರೇಟ್ ಲೈಫಲ್ಲಿ ಏನೂ ಇಲ್ಲದೆ ಬರೀ ಕೆಲಸ ಮನೆ ಅಂತಿರ್ತಾರೆ. ನೋಡಿ, ಆ ಅಕ್ಕಂಗೆ ತುಂಬ ಆಸೆ ಡ್ಯಾನ್ಸ್ ಮಾಡಲಿಕ್ಕೆ. ಮಗು ಇತ್ತು ಅಂತ ತಾತ ಇಸ್ಕೊಂಡ್ರು. ಅವ್ರು ಎಷ್ಟು ಹ್ಯಾಪಿಯಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ನೋಡಿ. ಅಷ್ಟೇ ಅಲ್ವಾ ಹ್ಯಾಪಿನೆಸ್ ಅಂದರೆ. ಯಾವುದೋ ಒಂದು ಟೈಮಲ್ಲಿ ಹ್ಯಾಪಿನೆಸ್ ಬರುತ್ತೆ, ಅದನ್ನು ನಾವು ಸೆಲೆಬ್ರೇಟ್ ಮಾಡಿಬಿಡ್ಬೇಕು. ಯಾರೋ ನೋಡ್ತಾರೆ ನಮ್ಮನ್ನು, ಏನೋ ಅಂತಾರೆ ಅಂತ ಏನಾದರೂ ನಾವು ಸುಮ್ಮನೆ ಇದ್ದರೆ ನಮ್ಮ ಹ್ಯಾಪಿನೆಸ್ನ ನಾವೇ ಹಾಳು ಮಾಡ್ಕೊಂಡಂಗೆ. ಅಕ್ಕಂಗೆ ಚಿಕ್ಕ ಮಗು ಇದೆ, ಆದರೂ ಸಮೇತ ಎಷ್ಟು ಸಂತೋಷವಾಗಿ ಖುಷಿಯಾಗಿರ್ತಾರೆ ಮತ್ತು ಎಷ್ಟು ಎಂಜಾಯ್ ಮಾಡ್ತಾರೆ ಅಂದರೆ. ಹೀಗೆ ಎಲ್ಲರೂ ಲೈಫ್ನ ಎಂಜಾಯ್ ಮಾಡಿ. ಅದಾದಮೇಲಿಂದ ಹಂಗೆ ಡ್ಯಾನ್ಸ್ ಎಲ್ಲ ಕಂಪ್ಲೀಟ್ ಆಗ್ತಾ ಬಂತು. ಎಲ್ಲ ಎಂಜಾಯ್ ಮಾಡ್ತಿದ್ರು. ಮತ್ತು ನಮ್ಮ ಬಾಯ್ಸೂ ನಾವೇನು ಕಡಿಮೆ ಅಂತ ಅವರು ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಡ್ಯಾನ್ಸ್ ಮುಗಿತಾ ಎಲ್ಲಿ ಮುಗಿಯುತ್ತೆ ಗೊತ್ತಲ್ವ, ಡ್ಯಾನ್ಸ್ ಮುಗಿಯೋದಿಲ್ಲ. ಕೊನೆಗೆ ಕತ್ಲೆನೇ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸ್ವಲ್ಪ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ವ್ಯೂವು. ಕತ್ಲೆ ಆಗ್ತಾ ಇನ್ನು ಬಾಯ್ಸ್ ಇನ್ನೂ ವಿಸರ್ಜನೆ ಟೈಮ್ ಬಂತು. ಇನ್ನು ಗಣೇಶ ಹಬ್ಬ ಮುಗಿತಾ ಬಂತು. ಸೆಲೆಬ್ರೇಷನ್ ಎಲ್ಲ ಆಯ್ತಲ್ವ. ಒಬ್ಬೊಬ್ಬರೇ ಡ್ಯಾನ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರಿಗೇನೋ ಕುಣಿಯೋ ಜೋಶು, ಡ್ಯಾನ್ಸ್ ಮಾಡ್ತಿದ್ದಾರೆ. ಆದರೆ ಯಾರೀ ಸೌಂಡ್ ಸಿಸ್ಟಮ್ ಅವ್ರು ಬಂದಿದ್ರಲ್ವ, ಮೀನ್ಸ್ ಬ್ಯಾಂಡ್ ಸೆಟ್ ಬಾರಿಸ್ತಿದ್ರಲ್ವ, ಅವರೆಲ್ಲ ತಪ್ಪಡೆ ಬಾರಿಸ್ತಿದ್ದವರು. ಅವರಿಗೆ ಪಾಪ ಕೈ ನೋವು ಬರುತ್ತೆ. ಆದ್ರೂ ಆ ಡ್ರಮ್ಸ್ ಬಾರಿಸೋರಿಗೇನು ಗ್ಯಾಪ್ ಇಲ್ಲ. ಪಾಪ ಅವರು ದುಡ್ಡಿಗೋಸ್ಕರ ಬಂದಿರ್ತಾರೆ. ಇವರು ಜೋಶಲ್ಲಿ ಡ್ಯಾನ್ಸ್ ಮಾಡಬೇಕಂದ್ರೆ ಅವ್ರು ಕಷ್ಟಪಟ್ಟು ಇವ್ರಿಗೆ ಪಡಲೇಬೇಕು, ಡ್ರಮ್ ಸೆಟ್ನ ಮಾಡಲೇಬೇಕು. ಹಾಗಾಗಿ ಅವ್ರ ಕಷ್ಟ ಅವ್ರದ್ದು. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ ಹೆಸರು ಬಂದು ಸವಿತಾ KS ಅಂತ. ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ನ. ಥ್ಯಾಂಕ್ ಯು.